ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ನೋಡಿ, ಯಾರೇ ಒಬ್ಬ ಸೆಲೆಬ್ರಿಟಿಗೆ ಏನೇ ಒಂದು ಕಾಯಿಲೆ ಬರಲಿ, ಏನೇ ಒಂದು ಶಸ್ತ್ರಚಿಕಿತ್ಸೆ ಆಗಲಿ, ಅವರು ನ್ಯೂಸ್ನಲ್ಲಿರ್ತಾರೆ. ಇವತ್ತು ಶಿವಣ್ಣನವರು ಅಮೆರಿಕಾಗೆ ಹೋಗಿ ಸಕ್ಸಸ್ಫುಲ್ ಸರ್ಜರಿ ಆಗಿ ಭಾರತ ದೇಶಕ್ಕೆ, ಬೆಂಗಳೂರಿಗೆ, ನಮ್ಮ ತಾಯ್ನಾಡಿಗೆ ನಾಳೆ ಬರ್ತೀನಿ ಅಂತ ಎಲ್ಲ ಕಡೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಆ್ಯಂಡ್ ಎಲ್ರಿಗೂ ಒಂದು ಏನಂದರೆ, ನಮ್ಮ ದೇಶ ಎಷ್ಟು ಮುಂದುವರೆದಿದೆ, ಮೋದಿ ಸಾಹೇಬರು ಬಂದ ಮೇಲೆ ಡಿಜಿಟಲೈಸೇಷನ್ ಆಗಿದೆ. ಆದರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಅನುಕೂಲಗಳಿಲ್ವಾ? ಇವತ್ತು ನನ್ನ ಬೆಂಗಳೂರಿನಲ್ಲಿ ನಮಗೆ ಎಲ್ಲ ರೀತಿಯ ಚಿಕಿತ್ಸೆಗಳು ಇದೆ. ಆದ್ದರಿಂದ ಯಾರು ಕೂಡ ಅಯ್ಯೋ ಹಿಂಗಾದರೆ ನಾನು ಈ ಊರಿನಲ್ಲಿ ಫೆಸಿಲಿಟೀಸ್ ಇಲ್ವ ಅಂತ ಆತಂಕ ಮಾಡ್ಕೋಬೇಡಿ. ನಾನೊಬ್ಬ ಜವಾಬ್ದಾರಿಯುತ ಡಾಕ್ಟ್ರಾಗಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ, ನಮಗೆಲ್ರಿಗೂ ಗೊತ್ತಿದೆ, ಯೂಶಲಿ ಸೆಲೆಬ್ರಿಟಿಗಳು ಅವ್ರ ಕಾಯಿಲೆನ ಡಿಸ್ಕ್ಲೋಸ್ ಮಾಡ್ಕೊಳ್ಳಲ್ಲ. ಆದರೆ ನಮ್ಮ ಶಿವಣ್ಣ ನನಗೇನಿತ್ತು, ಲಕ್ಕಿಲಿ ಏನಂದರೆ ಅವ್ರ ಮಗಳು ಕೂಡ ಸರ್ಜನ್. ನಮಗೆಲ್ಲ ಸ್ಟೂಡೆಂಟ್ಸ್ ಇದ್ದಂಗೆ. ಅವ್ರ ಅಳಿಯ ಕೂಡ ಈಸ್ ಎ ಸರ್ಜನ್, ಈಗ ಸೂಪರ್ ಸ್ಪೆಷಾಲಿಟಿ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ, ಯಾಕಂದರೆ ಇವರು ರಾಜ್ಕುಮಾರ್ ಫ್ಯಾಮಿಲಿ ದೊಡ್ಡ ಮನೆ ಮಕ್ಕಳು ಅಂತೀವಿ, ಅವರಿಗೆ ಸಾಕಷ್ಟು ಗೌರವ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲವೂ ಕೂಡ. ಅಂಥ ಸಮಯದಲ್ಲಿ ಎಲ್ಲೂ ಕೂಡ ಅವ್ರಿಗೆ ಏನಾಗಿತ್ತು ಅಂತ ಕರೆಕ್ಟಾಗಿ ಡಿಸ್ಕ್ಲೋಸ್ ಬೇರೆಯವ್ರು ಮಾಡಲ್ಲ. ಬಟ್ ಅವ್ರು ಹೇಳಿದರು ಬ್ಲಾಡರ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಆಗಿದೆ ಅಂತ. ಅದಕ್ಕೆ ಮೊದಲು ಕೀಮೋಥೆರಪಿನೂ ಆಗಿತ್ತು. ಆ್ಯಂಡ್ ಎಲ್ರಿಗೂ ಒಂದು ಏನಂದರೆ, ನಮ್ಮ ದೇಶ ಎಷ್ಟು ಮುಂದುವರೆದಿದೆ, ಮೋದಿ ಸಾಹೇಬರು ಬಂದ ಮೇಲೆ ಡಿಜಿಟಲೈಸೇಷನ್ ಆಗಿದೆ. ಆದರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಅನುಕೂಲಗಳಿಲ್ವಾ? ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ಬೆಂಗಳೂರು ಸಿಟಿ, ನಾನು ಯಂಗ್ ಸರ್ಜನ್ ಇದ್ದಾಗೆ ಏನೇ ಸರ್ಜರಿ ಆಗಬೇಕಾದ್ರೂ ಕೂಡ ಬಾಂಬೆ, ಪೂನಾ ಅಥವಾ ಚೆನ್ನೈ ಅನ್ನೋರು. ಇವತ್ತು ನನ್ನ ಬೆಂಗಳೂರು ಸಿಟಿ, ಸಿಲಿಕಾನ್ ಸಿಟಿ ಇಸ್ ಪ್ರಪಂಚದಲ್ಲಿ ಏನೆಲ್ಲ ಅನುಕೂಲಗಳಿದಾವಲ್ಲ, ಶಸ್ತ್ರಚಿಕಿತ್ಸೆ ಆಗಲಿ, ಕೀಮೋಥೆರಪಿಗಾಗಲಿ, ಅಮೇರಿಕಾ ನ್ಯೂಯಾರ್ಕ್ ಇರ್ಬೋದು, ಇಂಗ್ಲೆಂಡಿನ ಲಂಡನ್ ಇರ್ಬೋದು, ಏನು ಫೆಸಿಲಿಟೀಸ್ ಇದೆಯಲ್ಲ, ಈಕ್ವಲ್ ಫೆಸಿಲಿಟೀಸ್ ನಮ್ಮ ಸಿಟಿಯಲ್ಲೇ ಇದೆ. ನಮ್ಮ ಸರ್ಜನ್ಸ್ ಬರೀ ಸರ್ಜನ್ಸ್ ಅಲ್ಲ, ನೀವು ಇಡೀ ಅಮೆರಿಕದಲ್ಲಿರುವಂಥ ಮುಕ್ಕಾಲು ಭಾಗ ಕಾರ್ಡಿಯಾಲಜಿಸ್ಟು, ಕಾರ್ಡಿಯೋಥೋರಸಿಕ್ ಸರ್ಜನ್ಸು ಆರ್ ಆಲ್ ಇಂಡಿಯನ್ ಆ್ಯಂಡ್ ಟೆಕ್ನಾಲಜಿ. ನಮ್ಮ ಸ್ಕಿಲ್ಲು ಬೇರೆ ಎಲ್ರಿಗಿಂತಲೂ ಅತ್ಯುತ್ತಮವಾದ್ದು. ಆದರೆ ಯಾಕೆ ಅವರಲ್ಲಿ ಹೋದರು ಅಂದರೆ, ಸೆಲೆಬ್ರಿಟಿಗಳನ್ನ ಟ್ರೀಟ್ ಮಾಡೋದು ಕಷ್ಟ ಅಲ್ಲ, ಆದರೆ ಆ ಸಿಚುಯೇಷನ್ನ ಮ್ಯಾನೇಜ್ ಮಾಡೋದು ಕಷ್ಟ. ನಾನು ಯಾವಾಗಲೂ ಹೇಳ್ತೀನಿ, ಪೇಷಂಟ್ ಮ್ಯಾನೇಜ್ ಮಾಡೋದು ಈಸಿ, ಸಿಚುಯೇಷನ್ ಮ್ಯಾನೇಜ್ ಮಾಡೋದು. ಅದಕ್ಕೆ ಅಂಬರೀಷ್ ಕೂಡ ನಿಮಗೆಲ್ಲ ನೆನಪಿದೆ, ಸಿಂಗಪುರ್ಗೆ ಹೋಗಿದ್ದರು. ಆದ್ದರಿಂದ ಎಲ್ಲೋ ಒಂದು ಕಡೆ ಈ ಸೆಲೆಬ್ರಿಟಿಗಳು ಅಂತ ನಾನು, ಯಾಕಂದರೆ ಯಾವತ್ತೂ ಕೂಡ ಫ್ಯಾನ್ ಫಾಲೋವರ್ಸ್ ಇರ್ತಾರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಹಾಸ್ಪಿಟಲ್ನ ಚಿಂದಿ ಮಾಡಾಕ್ಬಿಡ್ತಾರೆ. ಇದನ್ನು ನಾವು ಹಿಂದೆ ಅನುಭವಿಸಿದ್ದೀವಿ. ಆದ್ದರಿಂದ ಆ್ಯಂಡ್ ಅವ್ರಿಗೂ ಕೂಡ ಚೀಫ್ ಮಿನಿಸ್ಟರ್ ನೋಡೋಕ್ಕೆ ಬರ್ತಾರೆ. ಅಮೇರಿಕಾ ಸಿಸ್ಟಮ್, ಯುರೋಪ್ ಸಿಸ್ಟಮ್, ನಾನು ಆಲ್ ಓವರ್ ದ ವರ್ಲ್ಡ್ ಹೋಗಿ ಬಂದಿರೋದು. ನೀವು ಹೇಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಬ್ಬ ಅಟೆಂಡರ್ ಇಂಟರ್ಫಿಯರ್ ಆಗಲ್ಲ. ವಾರಕ್ಕೊಂದು ಸಾರಿ ಬರ್ತಾರೆ, ಒಂದು ಬುಕ್ಕೆ ಇಡ್ತಾರೆ, ಹೋಗ್ತಾರೆ, ಇನ್ಕ್ಲೂಡಿಂಗ್ ದರ್ ಓನ್ ಫ್ಯಾಮಿಲಿ ಮೆಂಬರ್ಸ್. ಅಷ್ಟು ಸೇಫ್ಟಿ ಇರುತ್ತೆ. ಆ್ಯಂಡ್ ಯಾವಾಗಲೂ ಹಾಸ್ಪಿಟ್ಲ್ಗಳಲ್ಲಿ ಅಟೆಂಡರ್ಸ್ ಕಡಿಮೆ ಇದ್ದಷ್ಟು ರಿಕವರಿ ಫಾಸ್ಟ್ ಆಗುತ್ತೆ, ಇಲ್ಲದ್ರೆ ಇನ್ಫೆಕ್ಷನ್ನು ಗೊಂದಲ ಆಗಲ್ಲ. ಸೊ ನಿಮಗೆ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಅವರಿಗೆ ಮೊದಲೇ ಕೀಮೋಥೆರಪಿ ತೊಗೊಂಡಿದ್ದಾರೆ. ಸೊ ನಿಮಗೆ ಕ್ಯಾನ್ಸರ್ ಅಂದ ತಕ್ಷಣ 3 ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡ್ಬಿಡಿ. ಕ್ಯಾನ್ಸರ್ ಡಯಾಗ್ನೋಸ್ ಆಗಬೇಕು ಅಂದರೆ ಬಯಾಪ್ಸಿ ಇರಬೇಕು, ಬಯಾಪ್ಸಿ ಇಲ್ದಿರ ಡಯಾಗ್ನೋಸ್ ಆಗಲ್ಲ. ಎರಡನೇದು, ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸರ್ಜನ್ಸು, ಆಂಕಾಲಜಿ ಸರ್ಜನ್ಸು, ನಮ್ಮ ಕೈಗಳೆಲ್ಲ ಟ್ರೈನ್ಡ್ ಹ್ಯಾಂಡ್ ಇರುತ್ತೆ, ನಮ್ಮ ಐಸ್ನೊಳಗೆ ಟ್ರೈನಿಂಗ್ ಇರುತ್ತೆ. ನೀವೆಲ್ಲ ಇದನ್ನು ಯಾಕೆ ಮತ್ತೆ ಹೇಳ್ತಾಯಿದ್ದೀನಿ ಅಂದರೆ, ಇವತ್ತು ಕ್ವ್ಯಾಕ್ಸು, ಯಾರೋ ಬಾಗಲಕೋಟೆಯಲ್ಲಿ ಒಬ್ಬ ಕೂತ್ಕೊಂಡು ಹೇಳ್ತಾನೆ 4 ಸ್ಟೇಜ್ ಕ್ಯಾನ್ಸರ್ನ 1 ಗ್ಲಾಸ್ ನಿಂಬೆಹಣ್ಣು ಜ್ಯೂಸ್ನೊಳಗೆ ವಾಸಿ ಮಾಡಿಬಿಡ್ತೀನಿ ಅಂತ. ಅವ್ನು ಡಾಕ್ಟ್ರಲ್ಲ, ಹಂಗೆ ಯಾವ ಡಾಕ್ಟ್ರು ಹಂಗೆ ಮಾತನಾಡಲ್ಲ. ಬಾಬಾ ರಾಮದೇವ್ ಸಪೋಸ್ ಟು ಬಿ ವೆರಿ ಫೇಮಸ್ ಸಾಧು, ಒಳ್ಳೆ ಯೋಗ ಮಾಡ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಅವರು ಡಾಕ್ಟ್ರಲ್ಲ, ಆದರೂ ಕ್ಯಾನ್ಸರಿಗೆ ಮದ್ದು ಕೊಡ್ತಾರೆ. ಸೊ ಅದನ್ನು ದಯವಿಟ್ಟು ಯಾರೂ ಮೋಸ ಹೋಗೋಕ್ಕೆ ಹೋಗಬೇಡಿ. ಸೊ ಪ್ರಾಬಬಲಿ ಇವರಿಗೆ ಶಿವರಾಜ್ ಕುಮಾರ್ಗೆ ಆಗಿರೋದು ಬ್ಲಾಡರ್ ಕ್ಯಾನ್ಸರು. ಯಾಕಂದರೆ ಮೊದಲೇ ಕೀಮೋಥೆರಪಿ ತೊಗೊಂಡಿದ್ದಾರೆ. ಯಾಕೆ ತೊಗೋತಾರೆ ಅಂದರೆ, ಸ್ಟೇಜ್ ಮೀರಿದರೆ ಡೌನ್ ಸ್ಟೇಜ್ ಮಾಡಲಿಕ್ಕೆ ಕೀಮೋಥೆರಪಿ ಕೊಡ್ತೀವಿ. ಸೊ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ ನಮ್ಮಲ್ಲಿ. ಒನ್ಸ್ ಡಯಾಗ್ನೋಸ್ ಆದಮೇಲೆ ಸರ್ಜರಿ, ಎಲ್ಲರಿಗೂ ಸರ್ಜರಿ ಮಾಡೋಕ್ಕಾಗಲ್ಲ, ಅರ್ಲಿ ಸ್ಟೇಜ್ ಇದ್ದರೆ ಮಾಡ್ಬೋದು. ನೆಕ್ಸ್ಟ್ ಕೀಮೋಥೆರಪಿ, ನೆಕ್ಸ್ಟ್ ರೇಡಿಯೋಥೆರಪಿ, ಇಮ್ಯುನೋಥೆರಪಿ, ಸೈಕೋಥೆರಪಿ,
ಇವೆಲ್ಲ ಪಾರ್ಟ್ ಆಫ್ ಅವರ್ ಗುಡ್ ಸಿಸ್ಟಮ್ ಆಫ್ ಅಲೋಪತಿ ಸಿಸ್ಟಮ್. ಆದ್ದರಿಂದ ಇವಾಗ ಹೋಗಿ ಮೊದಲೆಲ್ಲೇ ಕೀಮೋಥೆರಪಿ ತೊಗೊಂಡಿದ್ರು, ಅಮೇರಿಕಾಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು, ಸರ್ಜನ್ ವಾಸ್ ಆಲ್ಸೋ ಇಂಡಿಯನ್ ಆರಿಜನ್, ನೀವು ನೋಡಿರ್ಬೇಕು ಹೆಸರು. ಸೊ ಪ್ರಾಬಲಿ ಇವರ ಸನ್ನಿಲ್ಲ ಗೈಡೆನ್ಸ್ನಲ್ಲಿ ಹೋಗಿರ್ತಾರೆ ಅವರು, ಮಾಡಿಸ್ಕೊಂಡು ಗೀತಾ ಮತ್ತು ಇಬ್ಬರೂ ಸಂತೋಷವಾಗಿ ವಾಪಸ್ ಬರ್ತಿದ್ದಾರೆ. ಅವ್ರು ಇನ್ನೂ ಬೇಗ ರಿಕವರಿ ಆಗಲಿ ಅಂತ ವಿಶ್ ಮಾಡಿ, ಜನಸಾಮಾನ್ಯರಿಗೆ ಒಂದು ಅರಿವು, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಅಮೇರಿಕಾಕ್ಕೆ ಹೋಗ್ತೀನಿ ಅಂದರೆ ಎಲ್ಲೋದ್ರೂ ಕೂಡ ದ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಇಸ್ ಸೇಮ್. ಬೆಂಗಳೂರಿನಾಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಅದೇ ನಾನು MS ಮಾಡೋರು ನಾನು ಈ ಮಾತು ಹೇಳ್ತಿರಲಿಲ್ಲ. ಬೆಂಗಳೂರಿನವರೆಲ್ಲ CMC ವೆಲ್ಲೂರ್ಗೆ ಹೋಗೋರು, ಭಾಳ ಜನ ಪುಣೆಗೆ ಹೋಗೋರು. ಇವತ್ತು ನನ್ನ ಬೆಂಗಳೂರಿನಲ್ಲಿ ನಮಗೆ ಎಲ್ಲ ರೀತಿಯ ಚಿಕಿತ್ಸೆಗಳು ಇದೆ. ಆದ್ದರಿಂದ ಯಾರೂ ಕೂಡ ಅಯ್ಯೋ ಹಿಂಗಾದರೆ ನಾನು ಈ ಊರಿನಲ್ಲಿ ಫೆಸಿಲಿಟೀಸ್ ಇಲ್ವ ಅಂತ ಆತಂಕ ಮಾಡ್ಕೋಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.